ಇದು ಈ ಸೈಡ್ ಎಂಟ್ರೆನ್ಸ್ ಐತಿದೆ. ಈ ಸೈಡ್ ಇದು ಎಂಟ್ರೆನ್ಸ್ ಇದೆ. ಇದು ಎಂಟ್ರೆನ್ಸ್. ಹೇಮರೆಡ್ಡಿ ಮಲ್ಲಮ್ಮ ಇವತ್ತು ಇನಾಗ್ರೇಷನ್ ಐತೆ. ಇಲ್ಲೇ ನವನಗರ ಬಾಗಲಕೋಟೆಗೆ ಐತಿದೆ. ಇಲ್ಲೆಲ್ಲ ಬುಕ್ಸ್ ಸ್ಟಾಲ್ ಹಚ್ಚಾರ. ಇಲ್ಲೇ ಎಂಟ್ರೆನ್ಸ್ ಇದೆ. ಸರ್ ಬಾಡ್ಗಂಡಿ ಅವ್ರು ಮಾತಾಡ್ತಾರೆ, ಪಾಟೀಲ್ ಅವರು. ದಯಮಾಡಿ ನಾವು ಕ್ಷಮ ಮಾಡಿ, ನೀವು ಭಾಳ ಸಲ ಕೂಗಿ ಕರೆದ್ರು, ನಮ್ಮ ಪೂಜಾರ ಪರವಾನಿಗೆ ಇಟ್ಕೊಂಡಿಲ್ಲ. ಖರ್ಚು ಮಾಡಿದ್ರೆ ನೀವು ಕರೆಕ್ಟ್ ಅಂದರೆ ನಮಗೆ ಸಮಾಜದ ಋಣ ತೀರಿಸುವಂಥ ಕೆಲಸ. ನಾವು ಸಮಾಜ ಮೂರನೇ ಋಣ, ಆ ಋಣ ತೀರಿಸುವಂಥ ಹೋಗಬಾರ್ದು. ಹುಟ್ಟು ಸಾವಿರ ಮಧ್ಯದಲ್ಲಿ ಈ ಮೂವರು ತಂದೆ ತಾಯಿ, ಗುರು ಮತ್ತು ಸಮಾಜದ ಋಣ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಭಾಭವನ ಮಂಟಪ ಇನಾಗ್ರೇಷನ್ ಆಯಿತು. ಇಲ್ಲಿ ಬಂದೀವಿ ನೋಡ್ರಿ, ಅದು ಬಾಗಲಕೋಟೆಗೆ. ಇಲ್ಲಿ ಫಂಕ್ಷನ್ಸ್, ನಿಮ್ಗೆ ಯಾವುದೇ ಥರ ಫಂಕ್ಷನ್ಸ್ ಇದ್ರೆ ಇಲ್ಲಿ ಬಂದು ಮಾಡ್ಬೋದು. ಈ ರೆಡ್ಡಿ ಮಂದಿದು ಒಂದು ಇಲ್ಲಿ ಹೊಸ ಭವನ ಚಾಲೂ ಮಾಡ್ಯಾರ, ಸಭಾಭವನ. ಹೇಮರೆಡ್ಡಿ ಮಲ್ಲಮ್ಮ ಹೆಸರಿಟ್ಟಾರ ಅದಕ್ಕೆ. ಇವತ್ತು ಇನಾಗ್ರೇಷನ್ ಐತಿದ್ರದ. ಇಲ್ಲೆಲ್ಲ ಎಚ್ ಕೆ ಪಾಟೀಲ, ತಿಮ್ಮಾಪುರ ಮತ್ತು ನಮ್ಮ ಜಿ ಟಿ ಪಾಟೀಲ್ ಅವರ ಎಲ್ಲರೂ ಬಂದಾರು. ಈಗ ಒಳಗೆ ಹೋಗಿ ನೋಡೋಣ ಬರ್ರಿ, ಹೆಂಗೆ ರೆಡಿ ಆಗೈತು, ಏನೇನು ಮಾಡ್ಬೋದು. ಇಲ್ಲಿ ಎಲ್ಲ ಫಂಕ್ಷನ್ಸ್ ಅದು, ಎಲ್ಲ ರೀತಿ ಫಂಕ್ಷನ್ಸ್ ಅದು ಮಾಡ್ಬೋದು. ಇಲ್ಲಿ ಹೋಗೋಣ ಬರ್ರಿ, ಈಗ ನೋಡೋಣ. ಇಲ್ಲಿ ಎಂಟ್ರೆನ್ಸ್ ಐತೆ. ಕೆಳಗಡೆ ಎಲ್ಲ ಊಟದದು ಇತ್ತು, ಮ್ಯಾಗ ಇಲ್ಲಿ ಎಂಟ್ರೆನ್ಸ್ ಐತೆ. ಹೋಗೋಣ ಬರ್ರಿ, ಇಲ್ಲಿ ಭಾಷಣ ಮಾಡಾಕ್ತಾರೆ ನೋಡೋಣ. ಈಗ ಇಲ್ಲೆಲ್ಲ ಇಷ್ಟು ಮಂದಿ ಕುಡಿಯೋದು ನೋಡು. ಇದ ಹಾಲ್ ಇದು. ಗದ್ದಿಗೌಡ್ರು ಮಾತಾಡಕ್ತಾರೆ ಈಗ. ಸಮಾಜದ ಜೊತೆಗೆ ಎಲ್ಲ ಸಮಾಜದಲ್ಲೂ ಕೂಡ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ ಇರುವ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಮತ್ತು ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಮತ್ತು ನಾವು ಬೇಗನೆ ಹೋಗ್ತದೆ. ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಪೂಜ್ಯರು ತಾವೆಲ್ಲ ನನಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಕೊಂಡು, ಹಾಗೆಯೇ ಮತ್ತೆ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಸಭಾಭವನದ ಕರ್ತವ್ಯ ನಾವು ಕೆಲಸದ ಸಲುವಾಗಿ ಎಲ್ಲ ಕೊಡುಗೆಗಳ ವಿಕ್ರಮಗಳಿಂದ ನಾನು ವಿಶೇಷವಾಗಿ ಕರ್ತವ್ಯವನ್ನು ಮಾಡುವುದರಲ್ಲಿ ನಿಮ್ಮ ಆಧಾರದ ವಿಶ್ವಾಸಕ್ಕೆ ಯಾವಾಗಲೂ ಕೂಡ ಧ್ವನಿಯಾಗಿದೆ ಅಂತ ಹೇಳಿ ಈ ಗದ್ದಿಗೌಡ್ರು ಮಾತಾಡೋದು ಮುಗಿಸಿದ್ರು. ಎಲ್ಲರೂ ಬಂದಾರ. ಇಲ್ಲಿ ತಿಮ್ಮಾಪುರ, ಜಿ ಟಿ ಪಾಟೀಲ, ಈಗ ಮೋಸ್ಟ್ಲಿ ಈ ಬಾಗಲಕೋಟೆಯಲ್ಲಿ ಇಷ್ಟು ದೊಡ್ಡ ಸಭಾಭವನ ಆಗೋದಕ್ಕೆ ಯಾರೆಲ್ಲ ಮಹಾತಾರರಿದ್ದಾರಲ್ಲ ಅವರೆಲ್ಲರೂ ಕೂಡ ಸನ್ಮಾನ ಮಾಡುವ ತಕ್ಷಣ ಬೇರೆ
category, Shri B.M. Nagarkar, Shri P.H. Pooja sir, ಅದೇ ರೀತಿ ಶ್ರೀ ಎಸ್ ಆರ್ ಪಾಟೀಲ್ ಸರ್, ಮಾಜಿ ಸಚಿವರು ಭಾಗವಹಿಸಿದ್ದಾರೆ. ಅವರು ಕೂಡ ಅಧಿಕೃತ ವೇದಿಕೆಯನ್ನು ಈ ಸಭಾಭವನಕ್ಕೆ ಕೊಟ್ಟಿದ್ದಾರೆ ಎಂದು ಗಮನವಿದೆ ಸಲ್ಲದು. ಪ್ರತಿನಿಧಿಗಳು ಕುತ್ಕೊಂಡಿದ್ದಾರಲ್ಲ, ಭೋಜನಾಲಯವಾಗಿ ನೋಡೋದಲ್ವಾ, ಭೋಜನದ ವ್ಯವಸ್ಥೆ ಆಗತ್ತಲ್ವಾ, ಅದಕ್ಕೆ ದೇಣಿಗೆ ಕೊಟ್ಟರು ನಮ್ಮ ಕಟಗೇರಿ ಸರ್ 25 ಲಕ್ಷ ರೂಪಾಯಿಯನ್ನ ಭೋಜನಾಲಯಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿರುವ ನಮ್ಮ ಹೆಮ್ಮೆಯ ಕಟಗೇರಿ ಸರ್ ಶ್ರೀ ಆರ್ ಎಸ್ ಕಟಗೇರಿ ಸರ್ ಅನಂತ ಧನ್ಯವಾದಗಳು ಸರ್. ಸಮುದಾಯದ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ ಈ ಕ್ಷಣದಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲ ಮಹಾದಾನಿಗಳಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಅಲ್ಲೆಲ್ಲ ಮಾತಾಡಿದ್ರು ಇದು ಚಲೋ ಆಯಿತು. ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಇಲ್ಲಿ ಕೆಳಗಡೆ ಈಗ ಊಟದ ವ್ಯವಸ್ಥೆ ಮಾಡ್ಯಾರ, ಅದನ್ನೂ ತೋರಿಸ್ತೀನಿ ಬರ್ರಿ ನಿಮ್ಗೆ. ಡೈನಿಂಗ್ ಹಾಲ್ ಹೆಂಗೈತೆ ನೋಡೋಣ. ಇಲ್ಲಿ ಮ್ಯಾಗ ಫಂಕ್ಷನ್ಸ್ ಅದು ನಡೆಯೋದೈತೆ. ಇಲ್ಲಿ ಕೆಳಗಡೆ ನಿಮ್ಗೆ ಊಟದ ಡೈನಿಂಗ್ ಹಾಲ್ ಅದು ಮಾಡ್ಯಾರ. ಕೆಳಗಡೆ ಇಲ್ಲಿ ಡೈನಿಂಗ್ ಹಾಲ್ ಮಾಡ್ಯಾರ, ನೋಡೋಣ ಬರ್ರಿ. ಇಲ್ಲಿ ಎಂಟ್ರೆನ್ಸ್ ಐತೆ ನೋಡ್ರಿ. ಮಾರ ಆರಾಮ್ ರೀ, ಆರಾಮ್ ರೀ, ಆರಾಮ. ಇಲ್ಲಿಂದ ಎಂಟ್ರೆನ್ಸ್ ಇದೆ, ಇಲ್ಲಿ ಡೈನಿಂಗ್ ಹಾಲ್ ಐತೆ. ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಮಾಡ್ಯಾರ ನೋಡ. ಮ್ಯಾಗ ಫಂಕ್ಷನ್ಸ್ ಅದು ನಡೀತಿತ್ತು, ಇಲ್ಲೆಲ್ಲ ಊಟದ ಹಾಲ್ ಮಾಡ್ಯಾರ. ಚಲೋ ಐತಿ, ಇದು ಸ್ಪೇಸ್ ಅದು ಚಲೋ ಐತೆ ಇಲ್ಲಿ. ಇಲ್ಲೆಲ್ಲ ಊಟದ ಡೈನಿಂಗ್ ಹಾಲ್ ಚಲೋ ಮಾಡ್ಯಾರಿಂದ ಮಾಡ್ಬೋದು ಇಲ್ಲಿ ಫಂಕ್ಷನ್ಸ್. ಸ್ಪೇಸು ದೊಡ್ಡದೈತು, ಎಲ್ಲ ಜನಸಂಖ್ಯೆ ಹಿಡಿತತ್ತು. ಒಂದು 5,000 ಮಟ್ಟ ಬಂದರೂ ನಡೀತತ್ತು. ಇಲ್ಲಿ ಸ್ಪೇಸ್ ಅಷ್ಟು ಐತು, ಮಾಡ್ಬೋದು. ಮತ್ತು ಇಲ್ಲಿ ಹೊರಗಡೆನೂ ಸ್ಪೇಸ್ ಐತೆ, ಹೊರಗಡೆನೂ ಮಾಡ್ಬೋದು. ಇಲ್ಲಿ ಐತೆ ನೋಡಿ, ಹೊರಗಡೆನೂ ಸ್ಪೇಸ್ ಐತೆ, ಹೊರಗಡೆನೂ ಮಾಡ್ಬೋದು. ಇಲ್ಲಿ ಹೊರಗಡೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಐತೆ. ಇಲ್ಲಿ ಊಟದ ಡೈನಿಂಗ್ ಹಾಲ್ ಇಲ್ಲಿ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಎಂಟ್ರೆನ್ಸ್ ಕೊಟ್ಟಾರ. ಇಲ್ಲಿ ಕೆಳಗಡೆನೂ ಐತು, ಚಲೋ ಐತೆ. ಫಂಕ್ಷನ್ಸ್ ಅದು ಮಾಡ್ಬೋದು ಇಲ್ಲಿ. ಈಗ ಹೊಸದಾಗಿ ನಿರ್ಮಾಣ ಆಗೈತು. ನಾವು ಊಟಕ್ಕೆ ಹಚ್ಕೊಂಬರೋಣ ಬರ್ರಿ. ನೋಡ್ರೆ ಅಂದ್ರೆ ಇಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ, ಚಲೋ ಐತಿ. ಇಲ್ಲಿ ಫಂಕ್ಷನ್ಸ್ ಅದು ಮಾಡ್ಬೋದು. ಏರಿಯಾನು ದೊಡ್ಡದೈತು. ಇಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ, ಊಟ ಆಯ್ತು. ಮಂಟಪ ಎಲ್ಲ ದೊಡ್ಡದೈತು. ಫಂಕ್ಷನ್ಸ್ ಯಾವುದೇ ಥರವಾದ ಫಂಕ್ಷನ್ಸ್ ಅದು ಮಾಡ್ಬೋದು. ಇದು ಬ್ಯಾಕ್ ಸೈಡ್ ಐತು.
ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಐತಿ. ಇಲ್ಲಿ ರೂಮ್ಸು ಎಲ್ಲ ಫೆಸಿಲಿಟಿ ಎಲ್ಲ ಚಲೋ ಐತೆ. ಎಲ್ಲ ಮದುಮಕ್ಕಳಿಗೆ ಮತ್ತು ಯಾವುದೋ ಫಂಕ್ಷನ್ ಆದರೂ ನಡೀತೈತಿ ಇಲ್ಲಿ. ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾನು ಚಲೋ ಇತ್ತು. ಇಲ್ಲಿ SP ಪಾಟೀಲ್ ITI ಕಾಲೇಜ್ ಐತದೆ, ಆದರೆ ಎದುರುಗಡೆನೇ ಮಾಡ್ಯಾರಿಲ್ಲ. ಇವತ್ತು ಇನಾಗ್ರೇಷನ್ ಇತ್ತು, ಬಂದಿದ್ವಿ ಇಲ್ಲೇ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇತ್ತು. ಅದೆಲ್ಲ ದೊಡ್ಡದು ಫಂಕ್ಷನ್ಸ್ ಅದು ಮಾಡ್ಬೋದಿಲ್ಲ. ಮ್ಯಾಗ ಮಂಟಪ, ಕೆಳಗೆ ಡೈನಿಂಗ್ ಹಾಲ್ ಐತೆ.